ಬೇಸರ ಆಗ್ಯದ, ನನಗೆ ಮುಕ್ತಿ ಬೇಕಾಗಿತ್ತು ಅಂತ ಕೇಳಿದ್ರು ಅಂತ ಯಾರನ್ನ ಅದೇ ಮುರುಗೇಂದ್ರ ಶಿವೇಗೌಡರು. ಅವಾಗ ಅಂತಪ್ಪವರು ಏನು ಅನ್ಬೇಡವ, ಎಲ್ಲಾ ಬಿಟ್ಬಿಡು, ಬೆಳಗ್ಗೆ 4 ಗಂಟೆಗೆ ಶುಚಿರ್ಭೂತಲಾಗಿ ಲಿಂಗ ಪೂಜೆಯನ್ನು ಮಾಡಿಕೊಂಡು 21 ದಿನ ಮುಂದೆ ಬಸವ ಜಯಂತಿ 21 ದಿನ ಐತಿ. ಆ ಬಸವ ಜಯಂತಿ ಬರೋ ತನಕ ಕೈಯಾಗ ಲಿಂಗ ಹಿಡಿದು ಒಂದು ಮಂತ್ರ ಹೇಳ್ತೀನಿ, ಅದನ್ನೇ ಹೇಳುವ. ಇನ್ನೂ ತನಕ ನನ್ನ ಭೂಮಿ ತಲೆ ಮೇಲೆ ನಾ ಜೀವಂತಿರೋ ತನಕ ಯಾವಾಗ ನಮ್ಮ ಅಪ್ಪನ ಏಕವಚನದಾಗ ನಾನು ಕರಿತೇನೆ ಅಂತ ತಿಳ್ಕೊಂಡು ಅನ್ಕೊಂಡಿರ್ಲಿಲ್ಲ. ಆದ್ರೆ ಏಕವಚನದಾಗ ನಮ್ಮ ಅಪ್ಪನ ಮಂತ್ರ ಹೇಳ್ತೀನಿ ಕೇಳು ಬಸವ ಅಂತೀನಿ. 21 ದಿನ ನಿತ್ಯ ಜಪಿಸಿದ ಮುಕ್ತಿ ಆಗ್ತದೆ ಹೋಗೋದ್ರಂತದ್ದು. ಕೊನೆಗೆ ಹಂಗೋ ಹಿಂಗೋ ಆಯ್ತು, ಆಕಿ ಹೋದ್ರು, ಆ ಗುರುವಿನ ಮೇಲೆ ನಂಬಿಕೆ ಇಟ್ಟು ಹೋದ್ರು, ಲಿಂಗ ಹಿಡ್ಕೊಂಡು ಬಸವ ಬಸವ ಬಸವ, ಉಸಿರು ಬಿಟ್ಟರೆ ಬಸವ ಅಂತಿದ್ರು, ಉಸಿರು ಬಾಬ ಬಸವ ಅಂತಿದ್ರು, ಉಸಿರೇ ಬಸವಾಗಿತ್ತು. ಆಳಿ ನಿಂತಳೆ ಸುಳಿದ ಗಾಳಿ ನಿಲ್ಲುವುದು ಅಂದಂಗೆ ಬಸವ 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 ಅಂತಿದ್ರು. ಕೊನೆಗೆ ಬಸವ ಜಯಂತಿ ಆಗಿತ್ತು, ಸೂರ್ಯ ಉದಯ ಹೊತ್ತೊಳಗೆ 13 ಲಿಂಗ ಪೂಜೆ ಮೇಲೆ ಗದಿಗೆ ಮೇಲೆ ಕೂತಿದ್ರಂತ. ಗದಿಗೆ ಮೇಲೆ ಕೊಂಡು ಶಿವ ಮರಿಗೆ ಹಿಡಿದ್ರಂತ. ಲಿಂಗದ ಮೇಲೆ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗದ ಪಾದೋದಕ ಅಂತ ತಿಳ್ಕೊಂಡು ಪಾದೋದಕ ಹಾಕಿ ಬಟ್ಲಾಗಿ ನೀರನ್ನು ಅಂತ. ಹೋಗ್ರಿ, ಆ ಸಾವುಕಾರ ಮನೆಯಾಗ ಹೆಣ್ಮಗಳು ಮುಕ್ತಿ ಆಗತ್ತೈತಿ, ನಮ್ಮಪ್ಪ ಬಸವನಕಿನ ಕರ್ಕೊಂಡು ಹೋಗಕ್ಕಂತ ಬಂದಾನ, ಅಕ್ಕಿ ಬಾಯ ಕೊನೆಗೆ ಹೋಗಿ ಪಾದೋದಕ ಹಾಕ್ರ ಅಂತ ತಿಳ್ಕೊಂಡು ಎಳಿ ಬಟ್ಲ ಕೊಟ್ಟು ಕಳಿಸಿದ್ರಂತ. ಅಲ್ಲಿ ಹೋಗಿ ಪಾದೋದಕ ಹಾಕೋದ್ರಿಗೆ ಜೀವ ಹೋಗಿತ್ತಂತ, ಬಸವ ಜಯಂತಿ ದಿನ ಜೀವ ಹೋಗಿತ್ತಂತ. ಅಂದ್ರೆ ಬಸವ ಅಂದ್ರೆ ಏನು? ಬಸವ ಅಂದ್ರೆ ಅನುಭವಕ್ಕೆ ಮಿಗಿಲಾಗದೆ ಬಸವ ಅರ್ಥ ಆಗೋದಿಲ್ಲ. ಸುಮ್ಮನೆ ಒಂದಿಷ್ಟು ವಚನಗಳನ್ನು ಓದಿದ್ರೆ ಬಸವನ್ನ ತಿಳಿಯೋದಿಲ್ಲ. ಸುಮ್ಮನೆ ಒಂದು 4 ಮಾತುಗಳನ್ನು ಹಾಡಿದ್ರೆ ಹೊಗಳಿದ್ರೆ ಬಸವನ್ನ ಆಗೋದಿಲ್ಲ. ಭಾವಿಸಿದರೆ ಬಸವ, ಭಕ್ತಿಯೇ ಬಸವ. ಒಮ್ಮೆ ಮಾಡಿ ನೋಡಿದಾಗ ಬಸವನ್ನ ಅರ್ಥ ಆಗ್ತಾನೆ, ಇದ್ದಿದ್ರೆ ಇಲ್ಲ, ಎಂದೆಂದೂ ಸಾಧ್ಯವಿಲ್ಲ. ಅಂತಹ ಬಸವಣ್ಣನವರನ್ನ ಶರಣರು ಕೊಂಡಾಡಿ ಕೊಂಡಾಡಿ ಕೊಂಡಾಡಿ